ಚಂದ್ರನಲ್ಲಾಗುವಂತಹ ಬದಲಾವಣೆಗಳು, ಈ ಕೌತುಕ ಹೇಗೆ ನಡೆಯುತ್ತೆ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನೆಹರು ತಾರಾಲಯದಲ್ಲಿ ಇದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ನೋಡೋದಕ್ಕೆ ಅಂತಾನು ಹೇಳ್ತಾ ಇದ್ವಿ. ಸೊ ಏನಾಗ್ತಾ ಇದೆ ಅಲ್ಲಿ? ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಜನ ಇದಾಗ್ಲೇ ಹೋಗಿದ್ದಾರೆ. ಅವಕಾಶ ಇರೋದ್ರಿಂದ ತಂತ್ರಜ್ಞಾನವನ್ನ ಬಳಸಿಕೊಂಡು ನೆಹರು ತಾರಾಲಯದಲ್ಲಿ ಟೆಲಿಸ್ಕೋಪ್ ಮೂಲಕವಾಗಿ ಅದನ್ನ ತೋರಿಸಲಾಗ್ತಾ ಇದೆ. ಹಾಗೆ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಂಭವಿಸ್ತಾ ಇದೆ. ಭೂಮಿಯ ದೃಶ್ಯಗಳನ್ನು ಗಮನಿಸಬಹುದು ನೀವು, ಚಂದ್ರ. ಸೊ ಈ ನಡುವೆ ಯಾವ ರೀತಿಯಾಗಿ ವ್ಯತ್ಯಾಸಗಳಾಗಿದೆ ಇವತ್ತು, ಇದನ್ನ ಮಾಹಿತಿ ಸಮೇತವಾಗಿ ನೆಹರು ತಾರಾಲಯದಲ್ಲಿ ತೋರಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿರುವಂತಹ ಜನರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ನೆಹರು ತಾರಾಲಯದಲ್ಲೂ ಕೂಡ ಸಾರ್ವಜನಿಕರು ಬಂದು ಈ ಒಂದು ಅಚ್ಚರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಟೆಲಿಸ್ಕೋಪ್ಗಳಲ್ಲಿ ಈಗಾಗಲೇ ನೋಡ್ತಾ ಇದ್ದಾರೆ. ನನಗೆ ಒಂದಷ್ಟು ಮಂದಿನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಒಂದು ಚಂದ್ರಗ್ರಹಣ ಒಂದು ಪ್ರಕ್ರಿಯೆ ಶುರುವಾಗಿದೆ. ಸೊ ಒಂದು ರೀತಿಯ ಖಗೋಳ ವಿಸ್ಮಯ ಅಂತಾನೆ ಹೇಳಬೇಕು. ಸೊ ತಾವು ಕೂಡ ತುಂಬಾ ಕುತೂಹಲದಿಂದ ಟೆಲಿಸ್ಕೋಪ್ ಮೂಲಕ ವೀಕ್ಷಣೆ ಮಾಡ್ತಾ ಇದ್ರಿ. ಸೊ ಏನನ್ಸುತ್ತೆ ಈ ಒಂದು ಬೆಳವಣಿಗೆ? ಅಲ್ಲ, ಮಕ್ಕಳಿಗೆ ಖಗ್ರಾಸ್ ಚಂದ್ರಗ್ರಹಣ ಅಂದ್ರೆ ಏನು, ಚಂದ್ರಗ್ರಹಣ ಅಂದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ಇವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತೇಳಿ ಅವ್ರ ದಿನ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲ ನೋಡೋದಕ್ಕಿಂತ ನೆಹರು ತಾರಾಲಯದಲ್ಲಿ ಸರ್ಕಾರದಿಂದ ಅಧಿಕೃತ ವ್ಯವಸ್ಥೆ ಇದೆ ಅಂದ್ರು, ನೋಡಕ್ ಬಂದಿದೀವಿ. ಬಟ್ ನಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಹುಡುಗರುಗಳಿಗೆ ತುಂಬಾ ಕ್ಯೂರಿಯಾಸಿಟಿ. ಸರಿ, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ಲಾನೆಟ್ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಇದೆ, ಹಾಗಾಗಿ ಬಂದಿದ್ದೀವಿ. ಸರ್, ನಮಗೂ ತುಂಬಾ ಖುಷಿ ಇದೆ ನೋಡಕ್ಕೆ. ಒಂದೊಂದು ಕ್ಷಣದಲ್ಲಿ ಇದು ಕಾಣಿಸುತ್ತೆ, ಒಂದೊಂದು ಕ್ಷಣ ಕಾಣಿಸ್ತಿಲ್ಲ. ಸೊ ಒಂದು ಕ್ಷಣದಲ್ಲಿ ನೋಡಿದಾಗ ಏನೋ ಒಂದು ರೋಮಾಂಚನ ಆಗ್ತಾ ಇರುತ್ತೆ. ಅಲ್ಲಿ ಹತ್ರದಿಂದ ದೂರ ಇರೋದಿಲ್ಲ, ಹತ್ರದಲ್ಲಿ ನೋಡಿದಾಗ ಏನೋ ಒಂದು ಕುತೂಹಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ವ್ಯವಸ್ಥೆ ಮಾಡಿರೋದು ತುಂಬಾ ಖುಷಿ ತಂದಿದೆ ಸರ್ ನಮಗೆ. ಸೊ ಇಲ್ಲೆಲ್ಲ ಪಬ್ಲಿಕ್ಕಿಗೆಲ್ಲ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಸಾಕಷ್ಟು ಜನ ಬಂದು ಇಲ್ಲಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸೊ ಮಕ್ಕಳೆಲ್ಲ ಬಂದು ಚಂದ್ರಗ್ರಹಣ ಯಾವ ರೀತಿಯಾಗಿ ಹಾಕುತ್ತೆ, ಸೊ ಅದು ಯಾವ ರೀತಿಯಾಗಿ ಪ್ರಕ್ರಿಯೆ ನಡೆಯುತ್ತೆ ಅಂತ ನಾವು ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ. ಚೆನ್ನಾಗಿದೆ ಸರ್. ಇದು ಸೈನ್ಸಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳೆಲ್ಲ ತುಂಬಾ ಆಸೆ ಪಟ್ಟು ನೋಡ್ತಾರೆ. ಡೈರೆಕ್ಟ್ ಆಗಿ ನೋಡೋದಕ್ಕಿಂತ ಇದ್ರಲ್ಲಿ ನೋಡೋದು ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ನೂರಾರು ಸಂಖ್ಯೆಯಲ್ಲಿ ನೆಹರು ತಾರಾಲಯಕ್ಕೆ ಜನಸಾಮಾನ್ಯರು ಲಗ್ಗೆ ಇಟ್ಟಿದ್ದಾರೆ. ಈ ಒಂದು ಬೆಳವಣಿಗೆಯನ್ನ ತುಂಬಾ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ, ತಿಳ್ಕೊಂತಾ ಇದ್ದಾರೆ. ಸೊ 11 ಗಂಟೆ ನಂತರ ಮತ್ತಷ್ಟು ಜನ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ನೋಡಿ, ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಅಲ್ಲಿ ಅವರನ್ನ ಮಾತನಾಡಿಸ್ತಾ ಇರ್ಬೇಕಾದ್ರೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ. ಸೊ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಚೆನ್ನಾಗಾಯ್ತು ಅಂತ, ಟೆಕ್ನಾಲಜಿನ ಬಳಸ್ಕೊಂಡು ಹೇಗೆ ಗಮನಿಸಬಹುದು ನಾವು ಅನ್ನೋದನ್ನ ಹೇಳ್ತಾ ಇದ್ರು ಅವಿನಾಶ್. ಹೌದು, ಒಂದು ಕ್ಲೋಸ್ ವ್ಯೂ. ಯಾಕಂದ್ರೆ ನಾವು ಬರಿಗಣ್ಣಿಂದ ನೋಡ್ಬೋದು, ಬಟ್ ಈ ಟೆಲಿಸ್ಕೋಪ್ಗಳನ್ನ ಬಳಸಿ ಏನೆಲ್ಲ ವಿವರಣೆಯನ್ನು ಕೊಡ್ತಾರೆ ಅದೆಲ್ಲವೂ ಕೂಡ ಆ ವಯಸ್ಸಲ್ಲಿ ಭಾಳ ಈಸಿಯಾಗಿ ಮೈಂಡಿಗೆ ಹೋಗುತ್ತೆ. ನನಗೆ ಆ ಡಯಾಗ್ರಾಮ್ಗಳನ್ನು ನೋಡಿದಾಗ, ನಾನು ಡ್ರಾಯಿಂಗ್ ಎಲ್ಲ ತುಂಬ ಇದ್ದಿದ್ದೆ, ನಾನು ಫಸ್ಟ್ ಬರ್ತಾ ಇದ್ದೆ, ನನಗೆ ಅದು ನೆನಪಾಗ್ತದೆ. ಡಿವೈಡ್ ಇದೆಲ್ಲ ಬಳಸ್ಕೊಂಡು ನಾವು ಸ್ಫಿಯರ್ ಮಾಡೋದು ಅದೆಲ್ಲವೂ ಕೂಡ ಮಕ್ಕಳಿಗೆ ನಿಜವಾಗ್ಲೂ ಭಾಳ ಕೌತುಕ ಇರುತ್ತೆ. ಅದು ಈ ಟೈಮಲ್ಲಿ ನೀಟಾಗಿ ಮೈಂಡಿಗೆ ಹೋಗುತ್ತೆ, ಹೇಳಿರೋದು ಹಾಗೆ ಉಳ್ಕೊಳ್ಳುತ್ತೆ ದೊಡ್ಡವರಾದ್ಮೇಲೂ ಕೂಡ. ಸೊ ಬೆಂಗಳೂರು, ಶಿವಮೊಗ್ಗ, ಹಾಸನ, ಕೋಲ್ಕತ್ತಾ ಖಗ್ರಾಸ ಚಂದ್ರಗ್ರಹಣ ಸ್ಪರ್ಶಕಾಲ ಆರಂಭ ಆಯಿತು 9:57ಕ್ಕೆ. ಇನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿ ಪೂಜೆ. ಅನ್ನಪೂರ್ಣೇಶ್ವರಿಗೆ ವಿಶೇಷ ಅಭಿಷೇಕ ಪೂಜೆ. ಮಲೆನಾಡಿನ ಹೊರನಾಡಿನ ಅನ್ನಪೂರ್ಣೇಶ್ವರಿ ಗ್ರಹಣ ಮೋಕ್ಷ ಕಾಲದವರೆಗೂ ಕೂಡ ನಡೆಯುವಂತ ಅಭಿಷೇಕ. ನಾವೀಗ ಹೊರನಾಡಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕೆಲ ದೇವಸ್ಥಾನಗಳಲ್ಲಿ ಇದಾಗಲೇ ಪೂಜೆಗಳನ್ನೆಲ್ಲ ಮಾಡಿ ಬಂದ್ ಮಾಡಿದ್ದಾರೆ, ದರ್ಬಾ ಬಂಧನ ಈ ರೀತಿಯಾಗಿ ಮಾಡಿರ್ತಾರೆ. ಬಟ್ ಇಲ್ಲಿ ನಿರಂತರ ಅಭಿಷೇಕ ನಡೆಯುತ್ತೆ ಅಂತ ಹೇಳ್ತಾ ಇರೋದು ಸ್ವಲ್ಪ ವಿಶೇಷವಾಗಿ ಅನ್ನಿಸ್ತಾ ಇದೆ ನಮಗೆ. ಹೌದು, ನಾವೀಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಗ್ರಹಣ ಮುಗಿಯೋ ತನಕ ಅಭಿಷೇಕ. ಸೊ ಅನ್ನಪೂರ್ಣೇಶ್ವರಿಗೆ ವಿಶೇಷ ಅಭಿಷೇಕ ಪೂಜೆಯನ್ನ ಈಗ ಮಾಡಲಾಗ್ತಾ ಇದೆ.